ಮ್ಯಾಮ್, ಫಸ್ಟ್ IVF ಫೇಲ್ ಆಯ್ತಂದ್ರೆ ಸೆಕೆಂಡ್ IVF ಅಲ್ಲೂ ಅಷ್ಟೇ ಪ್ರೊಸೀಜರ್ಸ್ ಅಷ್ಟೇ ಖರ್ಚಾಗುತ್ತಾ? ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ SK, ನಿಮ್ಮ ಗೈನೆಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ಎಷ್ಟೋ ಕಪಲ್ಸ್ ಯೋಚನೆ ಮಾಡ್ತಾ ಇರ್ತಾರೆ, ಫಸ್ಟ್ IVF ಫೇಲ್ ಆಯ್ತಂದ್ರೆ ನಾವು ಸೆಕೆಂಡ್ IVF ಗೆ ಅಷ್ಟೇ ಖರ್ಚು ಮಾಡ್ಬೇಕಾ ಅಥವಾ ಅಷ್ಟೇ ಪ್ರೊಸೀಜರ್ಸ್ ಮಾಡಿಸ್ಕೋಬೇಕಾ, ಅಷ್ಟೇ ಇಂಜೆಕ್ಷನ್ಸ್ ಮತ್ತೆ ತಗೊಳ್ಬೇಕಾ? ಇದೆಲ್ಲ ಡಿಪೆಂಡ್ ಆಗೋದು ಫಸ್ಟ್ IVF ಅಲ್ಲಿ ಎಷ್ಟು ಎಂಬ್ರಿಯೋಸ್ ಫಾರ್ಮ್ ಆಗಿದೆ ಅಂತ. ಎಂಬ್ರಿಯೋ ನಂಬರ್ಸ್ 8 ರಿಂದ 10 ಆಗಿತ್ತಂದ್ರೆ ನೀವು ಸೆಕೆಂಡ್ IVF ನ ಯಾವುದೇ ರೀತಿಯ ಹೆಚ್ಚಿನ ಖರ್ಚು ಇಲ್ಲದೆ ಮಾಡಿಸ್ಕೋಬಹುದು. ಯಾಕಂತಂದ್ರೆ ಎಂಬ್ರಿಯೋಸ್ ಲ್ಯಾಬ್ ಅಲ್ಲಿ ಇರುತ್ತೆ, ಅದನ್ನ ಟ್ರಾನ್ಸ್ಫರ್ ಮಾಡೋದೇ ಸೆಕೆಂಡ್ IVF. ಬಟ್ ಫಸ್ಟ್ IVF ಅಲ್ಲಿ ಏನಾದ್ರೂ 2 ಅಥವಾ 3 ಅಷ್ಟೇ ಫಾರ್ಮ್ ಆಗಿತ್ತು, ಅದನ್ನ ಎಲ್ಲಾನು ಫಸ್ಟ್ IVF ಅಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಸೆಕೆಂಡ್ IVF ಫಸ್ಟ್ IVF ಆಗೋ ಅಷ್ಟೇ ಖರ್ಚೇ ಆಗತ್ತೆ, ಅಷ್ಟೇ ಪ್ರೊಸೀಜರ್ಸ್ ಆಗತ್ತೆ, ಮತ್ತೆ ನೀವು ಇಂಜೆಕ್ಷನ್ ತಗೊಳ್ಬೇಕು. ಅದಕ್ಕೆ ಫಸ್ಟ್ IVF ಆಗ್ತಿರ್ಬೇಕಾದ್ರೆ ಒಳ್ಳೆ ಎಗ್ಸ್ ಎಷ್ಟು ಬರುತ್ತೆ, ಆ ಎಗ್ಸ್ ಅಲ್ಲಿ ಎಷ್ಟು ಎಂಬ್ರಿಯೋಸ್ ಆಗುತ್ತೆ ಅನ್ನೋ ಕೌಂಟ್ ತುಂಬಾ ಇಂಪಾರ್ಟೆಂಟ್. ಹೆಚ್ಚಿಗೆ ಇದ್ದಷ್ಟು ಹೆಚ್ಚು ಚಾನ್ಸಸ್ ಆಫ್ ಗೆಟಿಂಗ್ ಪ್ರೆಗ್ನೆಂಟ್. I hope this helped you. Follow for more.